ನಮಸ್ಕಾರ. ಇವಾಗ ನಮ್ಮ ಕೃಷಿ ಸ್ಮಾರ್ಟ್ ಕಿಟ್ ಅಪ್ಲಿಕೇಶನ್ ನೋಡೋಕ್ಕೆ ಹೇಗಿದೆ ಮತ್ತು ಮಾಹಿತಿಯನ್ನು ಚೆಕ್ ಮಾಡೋದು ಹೇಗೆ ಅನ್ನೋದು ನಿಮಗೆ ಹೇಳ್ಕೊಡ್ತೀನಿ. ಸೊ ಫಸ್ಟು ನಮ್ಮ ಅಪ್ಲಿಕೇಶನ್ ಕೃಷಿ ಸ್ಮಾರ್ಟ್ ಕಿಟ್ಟನ್ನು ಕ್ಲಿಕ್ ಮಾಡ್ತೀವಿ. ಅಪ್ಲಿಕೇಶನ್ದು ಫಸ್ಟ್ ಪೇಜು ಹೋಮ್ ಪೇಜು ಈ ರೀತಿ ಕಾಣಿಸುತ್ತೆ. ಕನ್ನಡಕ್ಕೆ ಚೇಂಜ್ ಮಾಡ್ತೀನಿ ನಾನು. ಕನ್ನಡ ಚೇಂಜ್ ಮಾಡಿದ್ರೆ ಈ ರೀತಿ ಪೇಜ್ ಬರುತ್ತೆ ನಮಗೆ. ಇಲ್ಲಿಂದ ನಮ್ಮ ಇಂಜಿನ್ ಆನ್ ಇದೆಯಾ ಆಫ್ ಇದೆಯಾ ಇಲ್ಲಿ ಗೊತ್ತಾಗುತ್ತೆ. ಡೀಸೆಲ್ ಮೀಟರ್, ನಮ್ಮ ಟ್ರ್ಯಾಕ್ಟರ್ನಲ್ಲಿ ಮೀಟರ್ ಎಕ್ಸಾಕ್ಟ್ ಎಷ್ಟು ಲೆವೆಲ್ ತೋರಿಸ್ತದೆ ಅದೇ ಲೆವೆಲ್, ಅದೇ ಮಾಹಿತಿ ಇಲ್ಲಿ ಕಾಣಿಸುತ್ತೆ. ಇದು ಬಿಟ್ಟರೆ ನಮಗೆ ಇಲ್ಲಿ ನೋಡಿ ಇಂದಿನ ಟ್ರಿಪ್ ಮಾಹಿತಿ ಅಂತ ತೋರಿಸ್ತಾ ಇದೆ. ಇದು ಒಂದು ಟೋಟಲ್ ಒಂದು ದಿವಸದ ಟೋಟಲ್ ಕೆಲಸದ್ದು ರಿಪೋರ್ಟ್ ಇಲ್ಲಿ ಕಾಣಿಸುತ್ತೆ ನಮಗೆ. ಇಲ್ಲಿ ನಮಗೆ ನೋಡಿ ಈ ರಿಪೋರ್ಟ್ ಏನು ತೋರಿಸ್ತಾ ಇದೆ ಅಂದರೆ ಈ ದಿವಸ ನಮ್ಮ ಗಾಡಿ 8 ಅವರ್ 29 ನಿಮಿಷ ಕೆಲಸ ಮಾಡಿದೆ ಮತ್ತು 16.64 ಎಕರೆದಲ್ಲಿ ಕೆಲಸ ನಡೆದಿದೆ ಮತ್ತು 34 ಕಿಲೋಮೀಟರ್ ನಮ್ಮ ಗಾಡಿ ಬಂದು ಓಡಿಸಿದ್ದಾರೆ. ಈ ರೀತಿ ನಮಗೆ ಟೋಟಲ್ ರಿಪೋರ್ಟ್ ಕಾಣಿಸುತ್ತೆ. ಇದು ಆಗಿದ ಮೇಲೆ ಕೆಳಗಡೆ ನಮಗೆ ಒಂದು 3 ಆಪ್ಷನ್ಸ್ ಬರ್ತಾ ಇದೆ: ಟ್ರ್ಯಾಕಿಂಗ್, ಪ್ರವಾಸಗಳು, ಖಾತೆಗಳು ನಮ್ಮ ಖಾತಾ ಬುಕ್ಕು, ನಮ್ಮ ಲೆಕ್ಕಾಚಾರಕ್ಕಾಗಿ ಯಾರ್ಯಾರು ಎಷ್ಟು ಏನು ಸಾಲ ಮಾಡ್ಕೊಳ್ತಾರೆ ಆ ಲೆಕ್ಕಾಚಾರ ಇಲ್ಲಿ ಅಪ್ಡೇಟ್ ಮಾಡ್ಕೊಂಡ್ರೆ ಆವಾಗ ನಾವು ವಾಟ್ಸಪ್ಗೆ ನಾವು ಒಂದು ಬಿಲ್ ಕಳಿಸ್ಬೋದು, ಡೈರೆಕ್ಟಾಗಿ ಕಾಲ್ ಮಾಡ್ಬೋದು. ನಮಗೆ ಲೆಕ್ಕಾಚಾರ ಕನ್ಫ್ಯೂಷನ್ ಆಗಲ್ಲ ಮತ್ತು ಕಲೆಕ್ಷನು ಸ್ವಲ್ಪ ಬೇಗ ಆಗುತ್ತೆ. ಇವಾಗ ಮೇನ್ ವಿಷಯಗಳು ಟ್ರ್ಯಾಕಿಂಗ್ ಮತ್ತು ಪ್ರವಾಸಗಳು ಏನು ಅನ್ನೋದು ನೋಡೋಣ. ಇವಾಗ ಟ್ರ್ಯಾಕಿಂಗ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಮ್ಮ ಗಾಡಿ ಎಕ್ಸಾಕ್ಟ್ ಎಲ್ಲಿದೆ, ಒಂದು ಜಾಗದಲ್ಲಿ ನಿಂತಿದೆಯಾ ಅಥವಾ ಓಡಿಸ್ತಾ ಇದ್ದಾರೆ, ಒಂದು ವೇಳೆ ಓಡಿಸ್ತಾ ಇದ್ದರೆ ಯಾವ ದಾರಿಯಿಂದ ಓಡಿಸ್ತಾ ಇದ್ದಾರೆ, ಎಷ್ಟು ಸ್ಪೀಡಲ್ಲಿ ಓಡಿಸ್ತಾ ಇದ್ದಾರೆ ಕ್ಲೀನಾಗಿ ನೋಡ್ಬೋದು. ಇಲ್ಲಿ ಗಾಡಿ ಓಡಿಸ್ತಾ ಇದ್ದರೆ ಸ್ಪೀಡ್ ನಮಗೆ ತೋರಿಸುತ್ತೆ, ಇಂಜಿನ್ ಆನ್ ಇದೆಯಾ ಆಫ್ ಇದೆಯಾ ಇಲ್ಲಿ ಕಾಣಿಸುತ್ತೆ ನಮಗೆ. ಇದು ಟ್ರ್ಯಾಕಿಂಗ್, ಲೈಫ್ ಟ್ರ್ಯಾಕಿಂಗ್ ಅಂತಾರೆ. ಇವಾಗ ಇದಾಗಿದ ಮೇಲೆ ಮೇನ್ ಇನ್ಫಾರ್ಮೇಷನ್ ಪ್ರವಾಸಗಳು. ಇವಾಗ ಪ್ರವಾಸಗಳ ಮೇಲೆ ನಾವು ಕ್ಲಿಕ್ ಮಾಡಿದ ಮೇಲೆ ನಮಗೆ ಕಂಪ್ಲೀಟ್ ನಮ್ಮ ಟ್ರ್ಯಾಕ್ಟರ್ ಎಲ್ಲಿಂದ ಹೊರಡು ಎಲ್ಲೆಲ್ಲಿ ಹೋಗಿ ಏನೇನು ಕೆಲಸ ಮಾಡಿದೆ ಕಂಪ್ಲೀಟ್ ರೆಕಾರ್ಡಿಂಗ್ ನಮಗೆ ಇಲ್ಲಿ ಕಾಣಿಸುತ್ತೆ. ಇವಾಗ ಇಲ್ಲಿ ಗಮನ ಕೊಟ್ಟರೆ ನೋಡಿ, ಇಲ್ಲಿ ಒಂದು ಜಾಗದಲ್ಲಿ ಕೆಲಸ ನಡೆದಿದೆ ಮತ್ತು ಇಲ್ಲಿ 2 ಜಾಗದಲ್ಲಿ ಕೆಲಸ ನಡೆದಿದೆ. ಇವಾಗ ರೆಕಾರ್ಡಿಂಗ್ ನಮಗೆ ಬಂತು. ಸೊ ಡ್ರೈವರ್ಸು ಒಂಚೂರು ನಮಗೆ ಹೇಳಿದ ಹತ್ರ ಬೇರೆ ಕಡೆ ಕೆಲಸ ಮಾಡೋಕ್ಕಾಗಲ್ಲ, ನಮಗೆಲ್ಲ ಮಾಹಿತಿ ಗೊತ್ತಾಗ್ತಾ ಇರುತ್ತೆ. ಮತ್ತು ಇವಾಗ ಇಲ್ಲಿ 3 ಜಾಗದಲ್ಲಿ ಕೆಲಸ ನಡೆದಿದೆಯಲ್ಲ, ಇವಾಗ ನಮಗೆ ಈ ಜಮೀನುಗಳದ್ದು ಸಪ್ರೇಟ್ ಅಳತೆ ನೋಡಬೇಕು, ಮೆಜರ್ಮೆಂಟ್ ನೋಡಬೇಕಂದ್ರೆ ಜಸ್ಟ್ ಈ ಬ್ಲೂ ಕಲರ್ ಇದೆಯಲ್ಲ ಇದನ್ನು ಸ್ವಲ್ಪ ಝೂಮ್ ಮಾಡ್ಕೋಬೇಕು, ದೊಡ್ಡದು ಮಾಡ್ಕೋಬೇಕು. ಮಾಡ್ಕೊಂಡು ಇದನ್ನ ಮೇಲೆ ಜಸ್ಟ್ ಒಂದು ಸಲ ಕ್ಲಿಕ್ ಮಾಡಿದ್ರೆ ನಮಗೆ ಸಪ್ರೇಟ್ ರಿಪೋರ್ಟ್ ತೋರಿಸುತ್ತೆ. ಇಲ್ಲಿ ನೋಡಿ, ಈ ಜಮೀನಲ್ಲಿ 1 ಗಂಟೆ 36 ನಿಮಿಷ ಕೆಲಸ ನಡೆದಿದೆ, 4.18 ಎಕರೆಜಲ್ಲಿ ಕೆಲಸ ನಡೆದಿದೆ. ಇಲ್ಲಿ ಅಳತೆ ಗಂಟೆ ಲೆಕ್ಕ ಬಂತು, ಅಳತೆ ಬಂತು. ಇದೇ ರೀತಿ ಈ ಜಮೀನುಗಳದ್ದು ಸಪ್ರೇಟ್ ಮಾಹಿತಿ ಚೆಕ್ ಮಾಡ್ಬೋದು ನಾವು. ಇವಾಗ ಈ ಜಮೀನಲ್ಲಿ ಎಷ್ಟು ಕೆಲಸ ನಡೆದಿದೆ ಈ ರೀತಿ ನೋಡ್ಬೋದು, ಮತ್ತು ಈ ಜಮೀನು ನೋಡಬೇಕಂದ್ರೆ ಈ ರೀತಿ ನೋಡ್ಬೋದು. ಕಂಪ್ಲೀಟ್ ಮಾಹಿತಿ ಗೊತ್ತಾಗುತ್ತೆ ನಮಗೆ. ಮತ್ತು ಇಲ್ಲಿ ನೀವು ಗಮನ ಕೊಟ್ಟರೆ ಟ್ರಿಪ್ಪನ್ನು ಮತ್ತೆ ವೀಕ್ಷಿಸಿ ಅಂತ ಒಂದು ಆಪ್ಷನ್ ಇದೆ. ಈ ಆಪ್ಷನ್ ಮೇಲೆ ಜಸ್ಟ್ ನೀವು ಒಂದು ಸಲ ಕ್ಲಿಕ್ ಮಾಡಿದ್ರೆ ನಮ್ಮ ಟ್ರ್ಯಾಕ್ಟರ್ ಎಕ್ಸಾಕ್ಟ್ ಯಾವ ಸಮಯಕ್ಕೆ ಎಲ್ಲಿಂದ ಹೊರಡಿತ್ತು ಮತ್ತು ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಜಾಗದಲ್ಲಿ ಇತ್ತು, ಯಾವ ಸಮಯಕ್ಕೆ ಯಾವ ಜಮೀನಲ್ಲಿ ಕೆಲಸ ಮಾಡ್ತಾಯಿತ್ತು ಕಂಪ್ಲೀಟ್ ನಮಗೆ ತೋರಿಸುತ್ತೆ. ಮೂಮೆಂಟ್ಸ್ ಇರುತ್ತೆ ಇಲ್ಲಿ ನೋಡಿ ಸಮಯ ಕಾಣಿಸ್ತಾ ಇದೆ. ಇಲ್ಲಿ ಬೇಕಂದರೆ ನಾವು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ಬೋದು, ವಿಡಿಯೋವನ್ನು ಸ್ವಲ್ಪ ಸ್ಪೀಡ್ ಮಾಡ್ಬೋದು. ನಾವು ಇದನ್ನು ಜಸ್ಟ್ ಒಂದು ಸಲ ಕ್ಲಿಕ್ ಮಾಡಿದ್ರೆ 2, 3 ಫಾಸ್ಟ್ ಆಗುತ್ತೆ. ಇಲ್ಲಿ ಟೈಮಿಂಗ್ ಕಾಣಿಸ್ತಾ ಇದೆ ನಮಗೆ. ಈ ರೀತಿ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾವು ನೋಡ್ಬೋದು. ಇದರ ಜೊತೆಯಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಇಲ್ಲಿ ನೀವು ಗಮನ ಕೊಟ್ಟರೆ ಮೇಲೆ ನಿಮಗೆ ಡೇಟ್ ಕಾಣಿಸ್ತಾ ಇದೆ 3 ಜುಲೈ, 3ನೇ ತಾರೀಕು ಜುಲೈ ಅಂತ. ಸೊ ಇವಾಗ ಈ ಡೇಟ್ ಮೇಲೆ ಜಸ್ಟ್ ನಾವು ಒಂದು ಸಲ ಕ್ಲಿಕ್ ಮಾಡಿದ್ರೆ ನಮಗೆ ಈ ರೀತಿ ಕ್ಯಾಲೆಂಡರ್ ಓಪನ್ ಆಗುತ್ತೆ. ಈ ಕ್ಯಾಲೆಂಡರ್ ಮೂಲಕ ನಾವು ಹೋದ 6 ತಿಂಗಳದ್ದು ರೆಕಾರ್ಡಿಂಗ್ಸು, ಯಾವ ದಿವಸದಲ್ಲಿ ಗಾಡಿ ಎಲ್ಲೆಲ್ಲಿ ಹೋಗಿ ಎಷ್ಟೆಷ್ಟು ಕೆಲಸ ಮಾಡಿದೆ ಕಂಪ್ಲೀಟ್ ನಾವು ಚೆಕ್ ಮಾಡ್ಬೋದು. ಕಂಪ್ಲೀಟ್ ಅನುಕೂಲ ಇರುತ್ತೆ, ಕಂಪ್ಲೀಟ್ ಬೆನಿಫಿಟ್ ಇರುತ್ತೆ ನಮಗೆ, ಕಂಪ್ಲೀಟ್ ಮಾಹಿತಿ ತೋರಿಸುತ್ತೆ. ಧನ್ಯವಾದ.